एषः रजोगुणसमुद्भवः महाशनो महापापा विद्येनमिह वैरिणम् धूमेनाव्रियते वह्निः यथादर्शो मलेन च यत्रोदेनावृतो गर्वः तदादेनेदमावृतम् आवृतम् ज्ञानमेतेन ज्ञानिनो नित्यवैरिणा कामरूपेण कौन्तेय दुष्पुरेणानलेन च इन्द्रियाणि मनोबुद्धिः अस्याधिष्ठानमुच्यते एतैर्विमोहयत्येषः ज्ञानमावृत्य देहिनम् तस्मात् त्वमिन्द्रियाण्यादौ यम्यवर्तर्षभ पाप्मानं प्रजहिह्येनम् ज्ञानविज्ञाननाशनम् इन्द्रियाणि पराण्याहुः इन्द्रियेभ्यः परं मनः मनसस्तु परा बुद्धिः यो बुद्धेः परतस्तु सः एवं बुद्धेः परं बुद्ध्वा संस्तभ्यात्मानमात्मना जहि. ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. 22ನೇ ಶ್ಲೋಕದಲ್ಲಿ ತ್ರಿಷು ಲೋಕೇಶು ಅಂತಂದರೆ 3 ಲೋಕದಲ್ಲಿ, ಕಿಂಚಿನ್ ಅಂತಂದರೆ ಯಾವುದೇ, ಕರ್ತವ್ಯಂ ನ ಅಸ್ತಿ ಅಂದರೆ ಕೆಲಸ ಕರ್ತವ್ಯ ಇಲ್ಲ, ಚ ಅಂದರೆ ಮತ್ತು, ಅವಾಪ್ತವ್ಯಂ ಅಂತಂದರೆ ಪಡೆಯುವಂಥ ಯೋಗ್ಯ ವಸ್ತು, ಅನಾವಾಸ್ತಂ ಅಂತಂದರೆ ನ ಪ್ರಾಪ್ತಿ ಅಂತಂದ ಹಾಗೆ, ಕರ್ಮಣಿ ಅಂದರೆ ಏವ ಆದರೂ ನಾನು, ಕರ್ತವ್ಯ ಅಂದರೆ ಕರ್ಮ, ವರ್ತೆ ಅಂದರೆ ತೊಡಗಿದ್ದೇನೆ ಅಂತ ಅರ್ಥ. ಅಂದರೆ ಲೋಕ ಕಲ್ಯಾಣಕ್ಕಾಗಿ ಲೋಕ ಸಂಗ್ರಹ ಪುಷ್ಟಿ ಮಾಡುತ್ತಾರೆ. ಹೇ ಪಾರ್ಥ, ನನಗೆ 3 ಲೋಕದಲ್ಲೂ ಯಾವುದೇ ಕರ್ತವ್ಯ ಇರುವುದಿಲ್ಲ ಮತ್ತು ಪಡೆಯುವಂಥ ಯೋಗ್ಯ ವಸ್ತು ಕೂಡ ಸಿಗುವುದಿಲ್ಲ. ಆದರೂ ನಾನು ಕರ್ತವ್ಯ ಕರ್ಮದಲ್ಲಿ ತೊಡಗಿದ್ದೇನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಪಾರ್ಥನಿಗೆ ಹೇಳ್ತಾರೆ. ಅಂದರೆ ಯಾವುದೇ ಒಂದು ಲೋಕದಕ್ಕೆ ಸೀಮಿತವಾಗಿಲ್ಲ ಪರಮಾತ್ಮ. ತನಗೆ ಯಾವುದೇ ಕರ್ತವ್ಯವಿಲ್ಲ. ಕಾರಣ, ಮನುಷ್ಯ ಪ್ರಾಣಿ ಪಕ್ಷಿ ಏನಾದರೂ ಪಡೆಯಲೆಂದೇ ಕೆಲಸ ಮಾಡುತ್ತವೆ, ಹೊಟ್ಟೆಪಾಡಿಗೆ, ಮಕ್ಕಳಿಗೆ, ಮನೆಗೆ, ಇನ್ಯಾವುದಕ್ಕೋ. ಆದರೆ ಪರಮಾತ್ಮನಿಗೆ ಏನೂ ಪಡೆಯಬೇಕಾಗಿಲ್ಲ. ಮನುಷ್ಯನಿಗೆ ಶ್ರೇಯಸ್ಸಾಗಬೇಕೆಂದರೆ ತನಗಾಗಿ ಏನನ್ನು ಮಾಡದೆ ಲೋಕ ಕಲ್ಯಾಣಕ್ಕೆ ಮಾಡಬೇಕು. ಅವನ ಸ್ಥೂಲ ಶರೀರದಿಂದ ಆದ ಕ್ರಿಯೆ, ಸೂಕ್ಷ್ಮ ಶರೀರದಿಂದ ಆದ ಚಿಂತನೆ, ಕಾರಣ ಶರೀರದಿಂದಾದ ಸ್ಥಿರತೆ ಅಂದರೆ ಕ್ರಿಯೆ, ಚಿಂತನೆ, ಸ್ಥಿರತೆ, ಈ 3 ಕೂಡ ಅವನ ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಶರೀರದಿಂದ ಬರುವಂಥದ್ದು. ಕೇವಲ ಬೇರೆಯವರ ಹಿತಕ್ಕಾಗಿಯೇ ಇವುಗಳನ್ನು ಬಳಸಬೇಕು. ಜಗತ್ತಿನ ಸಕಲ ಜೀವಿಗಳಲ್ಲಿ ಕೇವಲ ಮಾನವನಿಗೆ ಈ ಅರಿವು ಮೂಡಲು ಸಾಧ್ಯ. ಮಿಕ್ಕ ಎಲ್ಲ ಪ್ರಾಣಿಗಳು ಕೂಡ ತಮ್ಮ ಹೊಟ್ಟೆಪಾಡಿಗೆ ಮಾಡುತ್ತವೆ. ಇಲ್ಲಿ ವರ್ತ ಏವ ಚ ಕರ್ಮಣಿ ಅಂದರೆ ಇಲ್ಲಿ ಏವ ಅಂತಂದರೆ ಭಗವಂತ, ತಾತ್ಪರ್ಯ ನಾನು ಉತ್ಸಾಹ ಮತ್ತು ತತ್ಪರತೆಯಿಂದ ಆಲಸ್ಯರಹಿತನಾಗಿ ಎಚ್ಚರಿಕೆಯಿಂದ ಸಾಂಗೋಪಾಂಗ ಕರ್ಮ ಮಾಡುತ್ತೇನೆ, ಕರ್ಮಗಳ ಉಪೇಕ್ಷೆ ಅಥವಾ ತ್ಯಾಗ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಇದೇ ಭಗವಂತನ ಉಪದೇಶವನ್ನು ನಾವೆಲ್ಲರೂ ನಮ್ಮ ಬದುಕಿನಲ್ಲಿ ಪಾಲಿಸಬೇಕು. ಉದಾಹರಣೆಗೆ, ರೈಲಿನ ಎಂಜಿನ್ ಎಳೆದಂತೆ ಹಿಂದಿನ ಡಬ್ಬಿಗಳು ಹೇಗೆ ಮುಂದೆ ಹೋಗುತ್ತವೋ ಹಾಗೆ ಭಗವಂತ ಮತ್ತು ಸಂತ ಮಹಾಪುರುಷರು ಎಂಜಿನ್ನಂತೆ ಕರ್ತವ್ಯ ಕರ್ಮ ಮಾಡಿದರೆ ನಮ್ಮಂಥ ಜನಸಾಮಾನ್ಯರು ರೈಲು ಡಬ್ಬಿಗಳಂತೆ ಅನುಸರಿಸ್ತಾ ಇರಬೇಕು. ಒಂದು ವೇಳೆ ಭಗವಂತ ಮತ್ತು ಸಂತರು ಕರ್ಮ ಮಾಡದಿದ್ದರೆ ಇತರರು ಕೂಡ ಮಾಡದೇ ಇರಬಹುದು. ಇದರಿಂದ ಅವರು ಆಲಸ್ಯಗಳು, ವಿಷಯಲೋಲುಪರು ಆಗಿ ನಷ್ಟವಾಗಬಹುದು. ಇದೇ ಮಹತ್ತತ್ವವನ್ನು
ಶರಣರು ಕಡ್ಡಾಯವಾಗಿ ಸಮರ್ಪಣಾ ಭಾವದಿಂದ ಕಾಯಕ ಮಾಡಬೇಕಂತ ತಿಳಿಸುತ್ತಾ, ಹಗ್ಗ ಹೊಸೆಯುವ ಒಬ್ಬ ಸಾಮಾನ್ಯ ನೂಲಿಯ ಚಂದಯ್ಯ ಶರಣ ಹೇಳ್ತಾರೆ, ಗುರುವಾದರೂ ಕಾಯಕದಿಂದಲೇ ಜೀವನ್ಮುಕ್ತಿ, ಲಿಂಗವಾದರೂ ಕಾಯಕದಿಂದಲೇ ಶಿಲೆಯ ಕುಲ ಹರಿಯುವುದು, ಜಂಗಮನಾದರೂ ಕಾಯಕದಿಂದಲೇ ವೇಷ ಪಾಶ ಅಂದರೆ ಬಂಧನ ಹರಿಯುವುದು. ಗುರುವಾದರೂ ಚರಸೇವೆ ಮಾಡಬೇಕು, ಲಿಂಗವಾದರೂ ಚರಸೇವೆ ಮಾಡಬೇಕು, ಜಂಗಮವಾದರೂ ಚರಸೇವೆ ಮಾಡಬೇಕು. ಇದು ಚಂದೇಶ್ವರ ಲಿಂಗದ ಅರಿವು ಅಂತ. ಅಂದರೆ ನಿಜವಾದ ಲಿಂಗದ ಅರಿವು ಅಂದರೆ ಭಗವಂತನ ಅರಿವು ಅಂತಂದರೆ ನಾವೆಲ್ಲರೂ ಕೂಡ ಕರ್ಮವನ್ನು ಸತ್ಯಶುದ್ಧವಾಗಿ ಮಾಡಲೇಬೇಕು. ಇದರಲ್ಲಿ ಗುರುಲಿಂಗ ಜಂಗಮ ಯಾರೇ ಆದರೂ ಚರಸೇವೆ ಮಾಡಲೇಬೇಕು ಅನ್ನುವ ಅರಿವನ್ನು ಮೂಡಿಸುತ್ತೆ. ಇದನ್ನು ನಾವು ನಿತ್ಯ ಕರ್ತವ್ಯ ಪರಾಯಣ ಮಾಡಬೇಕು. ಸಾಧಕನೇ ಭಗವತ್ ತತ್ವದ ಅನುಭವ ಅರಿವು ಆಗುವುದು. 23-24ನೇ ಶ್ಲೋಕಗಳಲ್ಲಿ ಮುಂದುವರಿಸಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಏಕೆಂದರೆ ಹೇ ಪಾರ್ಥ, ಒಂದು ವೇಳೆ ನಾನು ಯಾವುದೇ ಸಮಯದಲ್ಲಿ ಎಚ್ಚರಿಕೆಯಿಂದ ಕರ್ತವ್ಯ ಕರ್ಮವನ್ನು ಆಚರಿಸದಿದ್ದರೆ ದೊಡ್ಡ ಹಾನಿ ಉಂಟಾದೀತು. ಕಾರಣ, ಮನುಷ್ಯರು ಎಲ್ಲ ಪ್ರಕಾರದಿಂದ ನನ್ನ ಮಾರ್ಗವನ್ನೇ ಅನುಸುತ್ತಾರೆ. ಒಂದು ವೇಳೆ ನಾನು ಕರ್ಮ ಮಾಡದಿದ್ದರೆ ಆ ಎಲ್ಲ ಜನರು ನಷ್ಟಭ್ರಷ್ಟರಾಗುವರು ಮತ್ತು ನಾನು ವರ್ಣ ಸಂಕರತೆಯನ್ನುಂಟು ಮಾಡುವಂತಾಗುತ್ತದೆ ಹಾಗೂ ಸಮಸ್ತ ಪ್ರಜೆಗಳನ್ನು ನಷ್ಟವಾದಂತೆ ಆಗುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ಯದಿ ಹ್ಯಯ್ಯಂ ನ ವರ್ತೇಯಂ ಜಾತು ಕರ್ಮಣ್ಯ ತದ್ರಿತಃ ಅಂತಂದರೆ ನಾನು ಎಚ್ಚರಿಕೆಯಿಂದ ಕರ್ಮ ಮಾಡುತ್ತಿದ್ದೇನೆ. ಯಾಕಂದರೆ ನಾವೆಲ್ಲರೂ ಪರಮಾತ್ಮನಂತೆ ಅನುಸರಿಸೋದ್ರಿಂದ ನಾವು ಪರಮಾತ್ಮ ಕರ್ತವ್ಯವನ್ನು ಅತ್ಯಂತ ಎಚ್ಚರಿಕೆಯಿಂದ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅತಂದ್ರಿತ ಅಂತಂದರೆ ಕರ್ತವ್ಯ ಕರ್ಮ ಮಾಡುವಲ್ಲಿ ಆಲಸ್ಯ ಪ್ರಮಾದ ಮಾಡಬಾರ್ದು. ಇಲ್ಲದಿದ್ದರೆ ಅಮೂಲ್ಯ ಜೀವನ ವ್ಯರ್ಥವಾಗುವುದು. ಈ ಬದುಕು ಮನುಷ್ಯನಾಗಿ ಹುಟ್ಟೋದು ಅಮೂಲ್ಯ, ಅದು ಪರಮಾತ್ಮನನ್ನು ಸೇರಲು ಅದು ವ್ಯರ್ಥವಾಗುತ್ತದೆ ಅಂತ. ಕರ್ಮದಲ್ಲಿ ಆಲಸ್ಯ ಪ್ರಮಾದ ತರದೆ ಎಚ್ಚರಿಕೆ ತತ್ಪರತೆಯಿಂದ ಮಾಡುವುದರಿಂದ ಬಂಧನ ಮುಕ್ತವಾಗುವುದು ಅಂತ ಹೇಳ್ತಾರೆ. ಉದಾಹರಣೆಗೆ, ಒಣಗಿದ ಮರ ಟೊಂಗೆ ಬೇಗ ಮುರಿದು ಬೀಳುತ್ತದೆ. ಹಾಗೆ ಯಾರು ಆಲಸ್ಯ ಪ್ರಮಾದದಿಂದ ಶಿಥಿಲಗೊಂಡಂಥ ಕರ್ಮದಿಂದ ಸಂಬಂಧ ವಿಚ್ಛೇದವಾಗುವುದಿಲ್ವೋ ಅಂಥವರು ಕೂಡ ಬೇಗನೆ ನಾಶ ಆಗ್ತಾರೆ. ಮಮ ವರ್ತಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಅಂತ ಹೇಳ್ತಾರೆ. ಅಂದರೆ ನನ್ನ ಮಾರ್ಗವನ್ನು ಅನುಸರಿಸುವವರೇ ನಿಜವಾಗಿ ಮನುಷ್ಯರೆಂದು ಹೇಳಿಕೊಳ್ಳಲು ಯೋಗ್ಯರಾಗಿದ್ದಾರೆ. ಇದರ ತಾತ್ಪರ್ಯ, ಯಾರು ಭಗವಂತನನ್ನು ಆದರ್ಶವಾಗಿಟ್ಟುಕೊಂಡು ನಿಸ್ವಾರ್ಥ ನಿಷ್ಕಾಮ ಸೇವೆಯನ್ನು ಲೋಕಹಿತಕ್ಕಾಗಿ ಮಾಡದೆ ಆಲಸ್ಯಗಳಾಗಿ ಪ್ರಮಾದ ಎಸಗಿ ಕೇವಲ ಅಧಿಕಾರ ಆಸೆಗೆ ಬಲಿಯಾಗುತ್ತಾರೋ ಅವರು ಆಕಾರದಲ್ಲಿ ಮಾತ್ರ ಮನುಷ್ಯರಾಗಿರ್ತಾರೆ, ಆದರೆ ಅವರು ನಿಜವಾಗ್ಲೂ ಅಯೋಗ್ಯರು ಅಂತ ಸ್ಪಷ್ಟವಾಗಿ ತಿಳಿಸ್ತಾರೆ. ಮನುಷ್ಯರು ಪ್ರಪಂಚದಲ್ಲಿ ಹೇಗಿರಬೇಕೆಂದು ತಿಳಿಸದೆ ಈ ಜಗತ್ತಿನಲ್ಲಿ ಅವತರಿಸಿ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಭಗವಂತ. ಪ್ರಪಂಚ ತನಗಾಗಿ ಅಲ್ಲ, ತಾನು ಪ್ರಪಂಚಕ್ಕಾಗಿ ಎಂದು ಅರಿಯುವುದೇ ವಿದ್ಯೆ. ಆದರೆ ಇಂದು ಹಲವು ಡಿಗ್ರಿಗಳನ್ನು ಪಡೆದು ನಿಸ್ವಾರ್ಥ ಸೇವೆ ಮಾಡುವುದನ್ನು ಮರೆತು ಸ್ವಾರ್ಥಿಗಳಾಗಿ ಸಮಾಜ ದ್ರೋಹಿಗಳಾಗಿ ಎಜುಕೇಟೆಡ್ ಮಾನ್ಸ್ಟರ್ಸ್ ಆಗ್ತಾ ಇರೋದನ್ನು ನಾವು ಕಂಡಿದ್ದೇವೆ. ಅದರ ಬದಲು ಪ್ರಪಂಚವೇ ಒಂದು ವಿಶ್ವವಿದ್ಯಾಲಯ. ಇಲ್ಲಿ ಕಾಮನೆ, ಸ್ವಾರ್ಥ, ಮೋಹ ತ್ಯಾಗ ಮಾಡಿ ಬೇರೆಯವರ ಹಿತಕ್ಕಾಗಿ ಕರ್ಮ ಮಾಡಿ ಶ್ರೇಯಸ್ಸಿನ ಹಾದಿಯಲ್ಲಿ ನಡೆದು ಉದ್ಧಾರವಾಗಬೇಕು. ಅದಕ್ಕಾಗಿ ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲರೂ ಒಬ್ಬರು ಮತ್ತೊಬ್ಬರನ್ನು ರಕ್ಷಿಸುತ್ತಾ ತಮ್ಮ ತಮ್ಮ ಕರ್ತವ್ಯವನ್ನು ನಿಸ್ವಾರ್ಥವಾಗಿ ಮಾಡಬೇಕು. ಅದರ ಬದಲು ಮನೆಯಲ್ಲೇ ಜಗಳಾಡಿಕೊಂಡು ಸಮಾಜದಲ್ಲೂ ಕಲಹ ಮಾಡಿಕೊಂಡು ಅಶಾಂತಿ ಹಬ್ಬಿಸುವುದು ಅದು ವಿದ್ಯಾವಂತರ ಲಕ್ಷಣವಾಗಬಾರದು. ತಮ್ಮ ಕರ್ತವ್ಯ ಮಾಡದೆ ಆಲಸಿಗಳಾಗಬಾರದು. ಇಂಥವರಲ್ಲಿ ತಾಮಸಿ ಗುಣ ಒಂದು ಬಂದು ವಿಷಯ ಲೋಲುಪರಾಗಿ ಅಧೋಗತಿಗೆ ತಲುಪುತ್ತಾರೆ. ಅಧೋಗಚ್ಚಂತಿ ತಾಮಸಃ ಅನ್ನುವಂತೆ ಭಗವಂತ ಹೇಳ್ತಾನೆ. ಇತ್ತೀಚೆಗೆ ವೈದ್ಯಕೀಯ ವಿದ್ಯಮಾನಗಳು ಕೂಡ
ಇದು ಸತ್ಯ ಅಂತ ತೋರಿಸಿವೆ. ಯಾರು ತಾಮಸಿ ಆಲಸಿ ವ್ಯಕ್ತಿಗಳಾಗಿ ಕುಡಿದು ತಿಂದು ಸೇದಿ ಹೃದಯಾಘಾತದಿಂದ ಬೇಗನೆ ಅಕಾಲಿಕವಾಗಿ ಸಾಯುತ್ತಾರೆ ಎಂದು ನಮ್ಮ ವಿಜ್ಞಾನ ತೋರಿಸಿದೆ. ಆದ್ದರಿಂದ ಈ ಅಧೋಗತಿಗೆ ಹೋಗದೆ ತಾಮಸಿಗಳಾಗದೆ ನಾವು ಸದಾ ಸೇವಾ ತತ್ಪರರಾಗಿರಬೇಕು. ಸಂಕರಸ್ಯ ಚಕರ್ತ ಸ್ಯಾಮುಪಃ ನ್ಯಾಮಿಯಾವ ಪ್ರಜಾಹ ಅಂತಂದರೆ, ನಾನು ಕರ್ತವ್ಯ ಕರ್ಮವನ್ನು ಮಾಡದಿದ್ದರೆ ಎಲ್ಲ ಜನರು ನಷ್ಟಭ್ರಷ್ಟರಾಗುವರು. ಆಗ ಅವರ ನಷ್ಟಕ್ಕೆ ನಾನೇ ಕಾರಣ ಆಗುವೆ. ಆದರೆ ಹೀಗೆ ಆಗುವುದಿಲ್ಲ. ಸಂಕರ ಅಂತಂದರೆ ಪರಸ್ಪರ ವಿರುದ್ಧ ಭಾವ ಒಂದಾಗುವುದು ಅಂತ. ಮೊದಲೇ ಅಧ್ಯಾಯದಲ್ಲಿ 40-41ನೇ ಶ್ಲೋಕದಲ್ಲಿ ಯುದ್ಧವಾಗಿ ಯುವಕರು ಸತ್ತರೆ ಕುಲಸ್ತ್ರೀಯರು ದೂಷಿತರಾಗಿ ವರ್ಣಸಂಕರತೆ ಆಗುವುದು ಅಂತ ಅರ್ಜುನ ಹೇಳಿರ್ತಾನೆ. ಆದರೆ ಇಲ್ಲಿ ಭಗವಂತ ಅದರ ವಿಪರೀತ ಮಾತನ್ನು ಹೇಳುತ್ತಿದ್ದಾನೆ. ಅಂದರೆ ಯುದ್ಧರೂಪಿ ನಿನ್ನ ಕ್ಷತ್ರಿಯ ಧರ್ಮವಾದಂಥ ಕರ್ತವ್ಯ ಕರ್ಮ ಅದನ್ನು ಮಾಡದೇ ಇದ್ದರೆ ವರ್ಣಸಂಕರತೆ ಉಂಟಾದೀತು ಅಂತ ಎಚ್ಚರಿಕೆ ಗಂಟೆಯನ್ನು ಬಾರಿಸ್ತಾ ಇದ್ದಾನೆ. ಭಗವಂತ ಉದಾಹರಣೆಗೆ ಹೇಳ್ತಾನೆ, ನಾನು ಕರ್ತವ್ಯ ಮಾಡದಿದ್ದರೆ ಕರ್ಮ ಧರ್ಮ ಉಪಾಸನೆ ವರ್ಣ ಆಶ್ರಯ ಎಲ್ಲದರಲ್ಲೂ ತನ್ನಿಂದ ತಾನೇ ಸಂಕರತೆ ಬಂದು ಬಿಟ್ಟಿತು ಎಂದು ಹೇಳುತ್ತಾರೆ. ಇದರ ಅರ್ಥ ಅರ್ಜುನ ಯುದ್ಧರೂಪಿ ಕರ್ತವ್ಯ ಮಾಡುವುದರಿಂದ ಅಲ್ಲ, ಕರ್ತವ್ಯ ಮಾಡದೇ ಇರುವುದರಿಂದ ಸಂಕರತೆ ಬರುವುದು ಅಂತ ತಿಳಿಸ್ತಾ ಇದ್ದಾರೆ. ಈ ಅವತಾರದಲ್ಲಿ ಸ್ವತಃ ಭಗವಂತ ಅರ್ಜುನನ ಸಾರಥಿಯಾಗಿ ತತ್ಪರತೆಯಿಂದ ಲೋಕ ಕಲ್ಯಾಣಕ್ಕೆ ಲೋಕಕ್ಕೆ ಆದರ್ಶ ಪುರುಷನಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಮುಂದಿನ 25-26ನೇ ಶ್ಲೋಕದಲ್ಲಿ ಜ್ಞಾನಿ ಮಹಾಪುರುಷರು ಕೂಡ ಕರ್ಮ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ. ಹೀಗೆ ಭಗವಂತ ಹೇಳ್ತಾರೆ, ಹೇ ಭರತ ವಂಶೋದ್ಭವ ಅರ್ಜುನ, ಕರ್ಮದಲ್ಲಿ ಆಸಕ್ತರಾದ ಅಜ್ಞಾನಿಗಳು ಯಾವ ಪ್ರಕಾರ ಕೆಲಸ ಮಾಡುತ್ತಾರೋ ಹಾಗೆಯೇ ಆಸಕ್ತರಾದ ತತ್ವಜ್ಞ ಮಹಾಪುರುಷರು ಕೂಡ ಕರ್ಮ ಮಾಡಬೇಕು. ಆದರೆ ಸ್ವಂತಕ್ಕಲ್ಲ, ಲೋಕ ಸಂಗ್ರಹ ಮಾಡಲು ಎಚ್ಚರಿಕೆಯಿಂದ ಮಾಡಬೇಕು. ಆಸಕ್ತಿಯುಳ್ಳ ಅಜ್ಞಾನಿಗಳಲ್ಲಿ ಬುದ್ಧಿ ಭ್ರಮೆ ಬರದಂತೆ ಅವರಿಂದಲೂ ಒಳ್ಳೆಯ ರೀತಿಯಲ್ಲಿ ಕರ್ಮ ಮಾಡಿಸಬೇಕು ಅಂತ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ. ಸಪ್ತಾಹ ಕರ್ಮಣ್ಯ ವಿದ್ವಾಂಸೋ ಯಥಾ ಕರ್ಮಂತಿ ಭಾರತ ಅಂತಂದರೆ ಶಾಸ್ತ್ರ ಪದ್ಧತಿ ಮತ್ತು ಶಾಸ್ತ್ರವಿಹಿತ ಶುಭ ಕರ್ಮದಲ್ಲಿ ಸಂಪೂರ್ಣ ಶ್ರದ್ಧೆ ವಿಶ್ವಾಸವಿರುವಂಥ ಮನುಷ್ಯ ತತ್ವಜ್ಞ ಅಲ್ಲ, ದುರಾಚಾರಿಯೂ ಅಲ್ಲ. ಅವನಿಗೆ ಶಾಸ್ತ್ರದ ಜ್ಞಾನ ಇದೆ, ಆದರೆ ತತ್ವಜ್ಞಾನ ಇಲ್ಲ. ಅವನು ದುರಾಚಾರಿ ಅಲ್ಲ, ಆದರೆ ತಾನು ಮಾಡುವ ಕರ್ಮದಿಂದ ಫಲಭೋಗ ತನಗೆ ಒಳ್ಳೆಯದಾಗಲಿ ಅನ್ನುವಂಥ ಒಂದು ಭಾವನೆಯಿಂದ ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ. ಇಂಥವರಿಗೆ ಇಲ್ಲಿ ಸಕ್ತಾಹ ಅಂತಂದರೆ ಅವಿದ್ವಾಂಸ ಪದಗಳನ್ನು ಬಳಸಿದ್ದಾರೆ. ಅಂದರೆ ಅವರಲ್ಲಿ ಆಸಕ್ತಿಯೂ ಇದೆ, ಅವರು ವಿದ್ವಾಂಸರು ಅಲ್ಲ ಅಂತ. ಹಾಗಾಗಿ ಇವರು ಜ್ಞಾನಿಗಳು ಅಜ್ಞಾನಿಗಳು ಅಂತ ಕರೀತಾರೆ ಪರಮಾತ್ಮ. ಇವರು ಶಾಸ್ತ್ರಜ್ಞರಾದರೂ ತತ್ವಜ್ಞಾನಗಳಲ್ಲ. ಇವರು ಶಾಸ್ತ್ರದ ಪ್ರಕಾರ ಕರ್ಮ ಮಾಡಿದರೂ ತಮಗಾಗಿ ಒಳ್ಳೆಯ ಕರ್ಮ ಫಲ ಸಿಗಲಿ ಎನ್ನುವ ಆಸೆಯಿಂದ ಮಾಡುತ್ತಿದ್ದಾರೆ. ಹಾಗಾಗಿ ಕರ್ಮ ಮಾಡುವಾಗ ಕುಂದು ಕೊರತೆಯಾದರೆ ಅವುಗಳ ಫಲ ಕೊರತೆ ಆಗುವುದು, ಎಲ್ಲೂ ತನಗೆ ತೊಂದರೆ ಆಗ್ಬೋದು, ಲಾಭ ಕಡಿಮೆ ಆಗುವಂಥ ಧೋರಣೆ ಇವರಲ್ಲಿದೆ. ಕುರ್ಮ ದ್ವಿಂದ್ವಾಸ್ತದ ಸಕ್ತ ಶ್ರೀಕೃಷ್ಣ ಲೋಕ ಸಂಗ್ರಹ ಅಂತಂದರೆ ಕಾಮನೆ ಮೋಹ ವಾಸನೆ ಪಕ್ಷಪಾತ ಸ್ವಾರ್ಥ ಸರ್ವಥಾ ಇರುವುದಿಲ್ಲವೋ ಮತ್ತು ಶರೀರಾದಿ ಪದಾರ್ಥಗಳಲ್ಲಿ ಕಿಂಚಿತ್ತಾದರೂ ಸೆಳೆತ ಇಲ್ಲವೋ ಇಂಥ ತತ್ವಜ್ಞರನ್ನು ಅಸಕ್ತಃ ಮತ್ತು ವಿದ್ವಾನ್ ಎಂದು ಕರೆಯಲಾಗಿದೆ. ಅಂದರೆ ಅವರ ಮನಸ್ಸಿನಲ್ಲಿ ಯಾವುದೇ ಥರದ ಕಾಮನೆಗಳು ಇರುವುದಿಲ್ಲ. ಇಂಥ ಶ್ರೇಷ್ಠ ವಿದ್ವಾಂಸರಿಂದ ನಾನು ಲೋಕಹಿತಕ್ಕಾಗಿ ಮಾಡುತ್ತೇನೆಂಬ ಭಾವವೂ ಇರುವುದಿಲ್ಲ. ತನ್ನಿಂದ ತಾನೇ ಸ್ವಾಭಾವಿಕವಾಗಿ ಲೋಕಹಿತದ ಕರ್ಮವಾಗುತ್ತಿರುತ್ತದೆ. ಜಗತ್ತಿನ ಜನರಿಗೆ ಇವರಲ್ಲಿ ಲೋಕ ಸಂಗ್ರಹದ ಇಚ್ಛೆ ಇದೆ ಅಂತ ಮೇಲೆ ಕಾಣಿಸಿದರೂ ಇವರಲ್ಲಿ ಯಾವುದೇ ಥರದ ಇಚ್ಛೆ ಆಸೆ ಆಕಾಂಕ್ಷೆ ಇರುವುದಿಲ್ಲ.
ಪ್ರಪಂಚದ ಸೇವೆ ಮಾಡುತ್ತಿರುತ್ತಾರೆ. ಜಗತ್ತಿನಲ್ಲಿ 3 ತರಹದ ಜನರಿದ್ದಾರೆ. ಒಂದು ಅಜ್ಞಾನಿ, ಅಂಧಕರು, ಸ್ವಾರ್ಥಿಗಳಾಗಿ, ತಾಮಸಿಗಳಾಗಿ, ಆಲಸಿಗಳಾಗಿ, ಪ್ರಮಾದ ಎಸಗುತ್ತಾ, ದುಷ್ಕರ್ಮ ಮಾಡುತ್ತಾ, ಪರಮ ಪಾಪಿಗಳಾಗಿ ಅಧಪತನಕ್ಕೆ ಹೋಗುವಂಥ ಅಧಮರು. ಎರಡನೆಯವರು ಶಾಸ್ತ್ರಜ್ಞಾನವಿದ್ದರೂ ತತ್ವಜ್ಞಾನವಿಲ್ಲದವರು. ಶಾಸ್ತ್ರೋಕ್ತವಾಗಿ ಒಳ್ಳೆಯ ಕರ್ಮ ಮಾಡಿದರೂ ಅವರಿಂದ ತಮಗೆ ಉತ್ತಮ ಫಲಗಳು ಸಿಗಬೇಕು ಎಂಬ ಕಾಮನೆ ಪೂರ್ವಕ ಮಾಡುವುದರಿಂದ ಅವರಿಗೆ ಅವಿದ್ವಾಂಸ, ಆಸಕ್ತರಲ್ಲ ಅಂತ ಹೇಳಲಾಗಿದೆ. ಇವರು ಮಧ್ಯಮರು. ಕಾರಣ ಇವರು ಸತ್ಕರ್ಮ ಮಾಡಿದರೂ ಭವಬಂಧನಕ್ಕೆ ಒಳಗಾಗುತ್ತಾರೆ. ಇನ್ನು ಮೂರನೆಯವರು ಆಸಕ್ತರು, ವಿದ್ವಾಂಸರು, ತನ್ನನ್ನು ತಾನು ಅರಿತವರು, ತತ್ವಜ್ಞಾನಿಗಳು, ತಾನು ಬೇರೆಯಲ್ಲ, ಪರಮಾತ್ಮ ಬೇರೆಯಲ್ಲ ಅಂತ ಮರ್ಮವನ್ನು ಅರಿತಂಥವರು. ಯಾವುದೇ ಆಸಕ್ತಿಯ ಲವಲೇಶವೂ ಇಲ್ಲದೆ ಸಮರ್ಪಣಾ ಭಾವ ತತ್ಪರರಾಗಿ ಲೋಕಹಿತಕ್ಕಾಗಿ ಕರ್ಮ ಮಾಡುವವರು ಉತ್ತಮರು, ಶ್ರೇಷ್ಠ ಮಹಾಪುರುಷರು. ಇವರು ಭಗವಂತನಂತೆ ಆದರ್ಶರು. ಎಲ್ಲರೂ ಇವರನ್ನು ಅನುಸರಿಸಬೇಕೆಂದು ಶ್ರೀಕೃಷ್ಣ ಪರಮಾತ್ಮನ ಇಚ್ಛೆ. ಅದನ್ನೇ ಉಪದೇಶಿಸಿದ್ದಾರೆ. ತತ್ವಜ್ಞ, ಮಹಾಪುರುಷ ಮತ್ತು ಭಗವಂತ ಇವರಿಬ್ಬರಲ್ಲೂ ಕರ್ತೃತ್ವದ ಅಭಿಮಾನ ಇರುವುದಿಲ್ಲ. ಅವರು ಕೇವಲ ಲೋಕಹಿತಕ್ಕಾಗಿ ಕರ್ಮ ಮಾಡುತ್ತಿರುತ್ತಾರೆ. ಇವರಿಬ್ಬರಂತೆ ನಾವೆಲ್ಲರೂ ಸಾಧಕರು. ನಮಗಾಗಿ ಎಂದು ಏನೂ ಮಾಡದೆ ಪ್ರತಿಯೊಂದು ಕರ್ಮವನ್ನು ಸಮಾಜದ ಹಿತಕ್ಕಾಗಿ ಮಾಡಬೇಕು. ಅಷ್ಟೇ ಅಲ್ಲ, ಜನರು ಉನ್ಮಾರ್ಗದಿಂದ ದೂರ ಸರಿಯದೆ ಸನ್ಮಾರ್ಗದಲ್ಲಿ ನಡೆಯುವಂತೆ ಅವರನ್ನು ಪ್ರೇರೇಪಿಸಿ ಅವರನ್ನು ಕೂಡ ಉತ್ತಮ ಕರ್ಮಕ್ಕೆ ತೊಡಗಿಸಬೇಕು. ಶಾಸ್ತ್ರಕ್ಕನುಸಾರ ನಡೆಯುವವರು ಕೂಡ ತಮ್ಮ ಅಂತರಂಗದಲ್ಲಿ ನಾನು ನನಗಾಗಿ ಏನನ್ನೂ ಮಾಡುವುದಿಲ್ಲ ಅಂತ ತಿಳಿದುಕೊಳ್ಳುವುದಲ್ಲದೆ ಹೊರಗಡೆಗೆ ಬಹಿರಂಗವಾಗಿ ಜನರಿಗೂ ಕೂಡ ಅದನ್ನು ಹೇಳದೆ ಲೋಕಹಿತಕ್ಕಾಗಿ ಕರ್ಮವನ್ನು ಮಾಡಬೇಕು. ನಾವು ಮಾಡಿದ ಕರ್ಮ ನಮಗೆ ಇಡೀ ಲೋಕಕ್ಕೆ ಒಳ್ಳೆಯದಾಗುತ್ತದೆ ಅನ್ನೋದನ್ನು ತಿಳಿದುಕೊಳ್ಬೇಕು. ಶ್ರೀಕೃಷ್ಣಾರ್ಪಣಮಸ್ತು. ಶುಭವಾಗಲಿ.